ತಿಳಿಸ್ಬಿಟ್ಟು ಗ್ರಾಹಕರಿಗೆ ಎಲ್ಲ ಸ್ವಲ್ಪ ಕಸ್ಟಮರ್ ಬರೋ ಕಸ್ಟಮರ್ಗೆಲ್ಲ ಸ್ವಲ್ಪ ತಿಳಿಸ್ಬಿಟ್ಟು ಅವರಿಗೆ MRP ಮೇಲೆ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಮೊದಲು 15% ಇತ್ತು, ಇವಾಗ 5% ಬಂದ್ಬಿಟ್ಟಿದೆ. ಅದರ ಮೇಲೆ MRP ಮೇಲೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿ ಇವಾಗ ಶುರು ಮಾಡಿ ಏನಿದೆಯೋ ಅವತ್ತಿಂದಾನೇ ಸ್ಟಾರ್ಟ್ ಆಗಿದೆ. ಎಲ್ಲ ಗ್ರಾಹಕರಿಗೂ ಸೇರ್ತಾರೆ. ಎಷ್ಟು ಬಿಲ್ ಬರುತ್ತಲ್ವಾ ಅದಕ್ಕೆ ನರೇಂದ್ರ ಮೋದಿಜಿ ಅವ್ರು ಮಾಡಿರೋದಕ್ಕೆ ಅವ್ರ ಬಗ್ಗೆ ಕೊಟ್ಬಿಡಿ. ಏನು ಕಮ್ಮಿ ಆಗಿದೆ ಅದು 23ನೇ ತಾರೀಕು ನೈಟಿಂದಾನೆ ಅಪ್ಡೇಟ್ ಮಾಡಿದ್ವಿ ಸಿಸ್ಟಮ್ ಬಂದು. ಅವತ್ತಿಂದಾನೆ ಅವತ್ತು ನೈಟ್ ಏನೇನಿದೆಯೋ ಬೆಳಗ್ಗೆ ಎಷ್ಟು 7 ಗಂಟೆಗೆ ಓಪನ್ ಮಾಡಿರೋ 7 ಗಂಟೆಯಿಂದನೂ ಬಿಲ್ಲಿಂಗಲ್ಲಿ GST ಕಮ್ಮಿ ಏನಾಗಿದೆಯೋ ಅದು 5% ಇಂದ ಅದು ಬಿಲ್ಲಿಂಗ್ ಬರ್ತಾ ಇದೆ. ಅದರಿಂದ ನಾವು ಗ್ರಾಹಕರಿಗೆಲ್ಲ ತಿಳಿಸ್ಕೊಟ್ಟು ಆ ಥರನೇ ಬಿಲ್ ಮಾಡ್ತಾ ಇದ್ದೀವಿ. ಅವಾಗೇ ಬಿಲ್ ಕೂಡ ಕೊಟ್ಬಿಡ್ತಾ ಇದ್ದೀವಿ ಅವರಿಗೆ. ಅದರಿಂದ ಅವರು ಖುಷಿಯಾಗಿದೆ. ಅಪೋಲೋ ಫಾರ್ಮಸಿ ಟೋಟಲ್ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲ ಅಪೋಲೋ ಇದೆಯೋ ಅಲ್ಲೆಲ್ಲ. ಓಕೆ, ಥ್ಯಾಂಕ್ ಯು. అదే మోదీ వాళ్ళు జిఎస్టీ తక్కువ చేసింది దానికి వర్తకం మాట్లాడుకొని పోవాలని వచ్చింది. ಅದರಿಂದ ವ್ಯಾಪಾರ ಯಾವ ರೀತಿ ಜಾಸ್ತಿ ಆಗಿದೆ ಅವ್ರಿಗೆ ಒಂದು ಅಭಿನಂದನೆ. ಮೋದಿ GST ಕಮ್ಮಿ ಆಯ್ತಲ್ಲ. ಮೊನ್ನೆ ಯಾರೋ GST ಎಲ್ಲ ಕಡಿಮೆ ಆಗಿದೆ, ನಂಗೆ ತುಂಬ ಖುಷಿಯಾಗಿದೆ ಅಂತ. ಎತ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅದು ಎತ್ಕೊಳ್ಳಿ. ಮತಾಕಿ ಜೈ. ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿ ಅವರಿಗೆ ಜೈ. GST ಇಳಿಸಿದ ನರೇಂದ್ರ ಮೋದಿಜಿ ಅವರಿಗೆ ಜೈ. ಇವತ್ತಿನ ದಿವಸ ಮುಳಬಾಗಿಲು ತಾಲೂಕು ಮತ್ತು ನಗರ ಘಟಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ನಮ್ಮ ನೆಚ್ಚಿನ ಜನಪ್ರಿಯ ಜನನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು GSTಯನ್ನು 28%ಇಂದ 18%ಗೆ ಮತ್ತು 12%ಇಂದ 5%ಗೆ ಇಳಿಕೆ ಮಾಡಿದ್ದಾರೆ. ಆ ವಿಚಾರವಾಗಿ ಜನಗಳ ಅಭಿಪ್ರಾಯವನ್ನು ಮತ್ತು ವ್ಯಾಪಾರಸ್ಥರನ್ನು ಭೇಟಿ ಮಾಡಿದಾಗ ನಿಜವಾಗ್ಲೂ ವರ್ತಕರು ಮತ್ತು ಜನಸಾಮಾನ್ಯರು ಇಬ್ಬರು ಹೇಳ್ತಾ ಇರೋದು ಒಂದೇ, ನೇರವಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇದೆ ಅಂತ. ಬಹಳಷ್ಟು ಪದಾರ್ಥಗಳ ಉದಾಹರಣೆಯನ್ನು ಕೊಟ್ಟು ಇವತ್ತು ಶಾಂಪುಗಳಾಗಿರ್ಬೋದು, ಸೋಪುಗಳಾಗಿರ್ಬೋದು, ಕಾಸ್ಮೆಟಿಕ್ ಕ್ರೀಮ್ಸ್ ಆಗಿರ್ಬೋದು, ಮೆಡಿಕಲ್ ಐಟಮ್ಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಮೊಬೈಲುಗಳಾಗಿರ್ಬೋದು, ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಎಲ್ಲರೂ ಭೇಟಿ ಮಾಡಿದ್ವಿ.